ಅವ್ರಿಗೆ ಹೇಳ್ತಾನೆ ಗೊತ್ತಾಗ್ಲಿ ಬಿಡಿ ಇಡೀ ಪ್ರಪಂಚಕ್ಕೆ. ಏನು ಗೊತ್ತಾಗ್ಬೇಕು? ಹೊಡೆದ್ರು ಬಡಿದ್ರು ಕೆಟ್ಟದಾಗ ನನ್ನ ನಡ್ಸ್ಕೊಂಡಿದ್ದಾರೆ ಅಂತನಾ? ಅದೆಲ್ಲ ನಿಜ? ನಾನು ನಿಜಾನೇ. ಸೂರ್ಯ ಅವ್ರ ಮುಂದೆ ನನ್ನ ಚೀಟ್ ಮಾಡ್ಬಿಟ್ಟೆಯಲ್ಲೂ. ಇನ್ಯಾವತ್ತೂ ಅವ್ರ ಮುಂದೆ ತಲೆ ಎತ್ಕೊಂಡು ಓಡಾಡದೆ ಇರೋ ಹಾಗೆ ಮಾಡ್ಬಿಟ್ಟೆ ನೀನು. ಇವತ್ತಿಂದ ನನ್ನ ನಿನ್ನ ಸಂಬಂಧ ಮುಗೀತು, ಸಂಬಂಧ ಮುಗೀತು, ಸಂಬಂಧ ಮುಗೀತು, ಸಂಬಂಧ ಮುಗೀತು. ಇದೆಲ್ಲ ಲಾಯರ್ ಕೆಲಸ. ಸೈನ್ ಮಾಡ್ಬೇಕಾದ್ರೆ ಬುದ್ಧಿ ಇರ್ಲಿಲ್ವ ಅವ್ರಿಗೆ? ಪೇಪರ್ನ ಒಂದ್ಸಲ ಓದ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವ ಅವ್ರಿಗೆ? ಅಷ್ಟು ದೊಡ್ಡ ವ್ಯಕ್ತಿ ಅಂತ್ಯಾ, ಜವಾಬ್ದಾರಿ ಇರೋ ಅಂತ ಮಾತಾಡ್ಬೇಡ ಕಣೋ ನೀನು. ನೀನ್ ಮಾಡಿರೋ ಹೊಲ್ಸ್ ಕೆಲಸಕ್ಕಿಂತ ಇದು ಯಾವ್ದು ದೊಡ್ಡದಲ್ಲ. ಹೌದು, ನಾನು ಏನ್ ಮಾಡಿದ್ರು ಹೊಲ್ಸೆ. ಅದೇ ನನ್ನ ತಡಿಬೇಡ. ಅವ್ರ ಕಾಲಿ ಬಿದ್ದು ನಾನು ಕ್ಷಮೆ ಕೇಳಬೇಕು. ನಿನ್ನ ತಪ್ಪಿಗೆ ನಾನು ಇದೆಲ್ಲ ಮಾಡ್ಲೇಬೇಕು. ನಡಿ. ನಾನ್ ಬಿಡಲ್ಲಮ್ಮ. ಅದಿ ಪ್ಲೀಸ್ ನನ್ನ ತಡಿಬೇಡ. ನಾನ್ ಬಿಡಲ್ಲಮ್ಮ. ಅದಿ ಪ್ಲೀಸ್ ದಾರಿ ಬಿಡು. ನಾನ್ ಬಿಡಲ್ಲಮ್ಮ. ಅದಿ ನೀನ್ ಮಾಡ್ತಿರೋ ಸ್ವಲ್ಪನೂ ಸರಿ ಇಲ್ಲ ಕಣ. ತಪ್ಪ ಮೇಲೆ ತಪ್ಪು ಮಾಡ್ತಾನೆ ಇದೆಯಾ. ಅತಿರೇಕಕ್ಕೆ ಹೋಗ್ಬೇಡ ನೀನು. ನೀನ್ ಮಾತಾಡ್ಬೇಡ ಶೋಭಾ. ದಯವಿಟ್ಟು ದಾರಿ ಬಿಡು. ನಾನ್ ಬಿಡಲ್ಲಮ್ಮ. ಅದಿ ಅದಿ ಪ್ಲೀಸ್ ಬಾಗಿಲು ತೆಗಿ. ಅದಿ ಬಾಗಿಲು ತೆಗಿಯೋ. ಅದಿ 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 ಬಾಗಿಲು ತೆಗಿ. ಅದಿ ಆರ್ತೆ ನಿಂತ್ಕೊಳ್ರಿ. ಆರ್ತೆ ನಿಂತ್ಕೊಳ್ರಿ. ಆರ್ತೆ ಅವ್ರು ಬರಲ್ಲ ಕಣ್ರಿ. ಯಾಕೋ ಬರಲ್ಲ? ಮಣ್ಣು ತಿನ್ನೋ ಕೆಲಸ ಮಾಡಿದ್ಮೇಲೆ ಮುಖ ತೋರ್ಸಕ್ ಆಗಲ್ವಂತ? ಬಂದಾಗೆಲ್ಲ ಮಾತಾಡ್ಬೇಡಿ. ನೀನು ಮಾತಾಡ್ದಿಯಲ್ಲ ಟಿವಿನಲ್ಲಿ, ಬೇಡದ್ದೆಲ್ಲ. ನೀವು ಆರೋಪ ಮಾಡ್ದಲ್ಲ ಇಲ್ಲತನಲ್ಲ. ಯಾವಾಗ್ಲೂ ಹೊಡೆದಿ ನಿಮ್ಮ ಅಮ್ಮನಿಗೆ ನಾನು ಲೋಫರ್. ಅದಕ್ಕೆ ಕೊಟ್ಟು ಮಾತಾಡಿ. ಇನ್ನಂತ ಥರ್ಡ್ ಕ್ಲಾಸ್ ಅವನಿಗೆ ಏನೋ ಮರ್ಯಾದೆ ಕೊಡೋದು? ಅಪ್ಪನಂತೆ ಮಗ. ನಮ್ಮ ಅಪ್ಪನ ಬಗ್ಗೆ ಮಾತಾಡ್ಬೇಡಿ. ನಿಮ್ಮ ಅಪ್ಪನ ಬಗ್ಗೆನೂ ಮಾತಾಡ್ತೀನಿ, ಅವ್ರ ಅಪ್ಪನ ಬಗ್ಗೆನೂ ಮಾತಾಡ್ತೀನಿ. ಒಂದು ಮಾತು ನಮ್ಮ ಅಪ್ಪನ ಬಗ್ಗೆ ಮಾತಾಡಿದ್ರೆ ನಾನು ಏನ್ ಮಾಡ್ತೀರೋ ನನಗೆ ಗೊತ್ತಿಲ್ಲ. ಏನೋ ಮಾಡ್ತ್ಯಾ? ಹೊಡಿತ್ಯಾ? ಹೊಡಿಯಾ ಹೊಡಿಯಾ? ನೀವು ಸುಮ್ಮನೆ ಅದೇ ಅತ್ತನ ಕರಿ ಬೀದಿಲ್ ರಂಪ ಹೋಗ್ಬೇಡ, ಒಳಗಡೆ ಹೋಗೋಣ. ನೀ ಮುಚ್ಚ ನಿಂತ್ಕೊಳ. ಇದು ನನಗೆ ಅವ್ರಿಗೆ ಸಂಬಂಧಪಟ್ಟಿರೋ ವಿಷಯ. ನಾವುಗಳ ಮಾತಾಡ್ಕೊಂಡು ಇತ್ಯರ್ಥ ಮಾಡ್ಕೋತೀವಿ. ಇವ್ರು ನಮ್ಮ ಮನೆ ಒಳಗೆ ಕರಿಯೋ ಯೋಗ್ಯತೆ ಇವ್ರಿಗಿಲ್ಲ. ಬೀದಿಲ್ ಮಾನ ಹೋಗೋದಕ್ಕೆ ಏನು ಉಳಿದಿದೆ ಗೊತ್ತಾಗಿಲ್ಲ ಇಡೀ ಪ್ರಪಂಚಕ್ಕೆ. ಏನು ಗೊತ್ತಾಗಿರೋದು? ಏನೋ ಗೊತ್ತಿರೋದು? ಟಿವಿನಲ್ಲಿ ಕುತ್ಕೊಂಡು ಬಾಯಿಗೆ ಬಂದಾಗ ಮಾತಾಡಿದ್ರೆ ಜನ ನಂಬಿಡ್ತಾರ. ನಾನು ಏನು ಅಂತ ನನಗೆ ಗೊತ್ತಿದೆ. ನಿಮ್ಮಮ್ಮ ಎಂತೋಳು ಅಂತ ನಾನು ತೋರಿಸ್ತೀನಿ ಕಣೋ. ತೋರ್ಸೋಗ್ರಿ. ಅದೇನ್ ಮಾಡ್ಕೋತೀರೋ ಮಾಡ್ಕೋಗಿ. ಓದ್ ಮರ್ಯಾದೆ ಅಂತ ವಾಪಸ್ ಬರಲ್ಲ, ಅಷ್ಟು ಸಾಕು ನನಗೆ. ಮರ್ಯಾದೆ ಹೋಗಿರೋದು ನನ್ನದಲ್ಲ, ನಿಮ್ಮಮ್ಮಂದು. ಇಷ್ಟು ವರ್ಷ ನನ್ನ ಜೊತೆ ಸಂಸಾರ ಮಾಡಿದ್ಲಲ್ಲ, ಅದು ಯಾಕೆ ಅಂತ ಜನ ಯೋಚನೆ ಮಾಡ್ತಾರೆ. ಮೂರ್ಖರಲ್ಲ ಜನ. ಅವ್ರು ಯಾವತ್ತಿದ್ರು ಇರೋದು ಸತ್ಯದ ಕಡೆನೆ. ಇರೋ ಸತ್ಯನ ಹೇಳಿರೋದು ಹೋಗ್ರೆ. ಪ್ಲೀಸ್
ಅಮ್ಮ, ಯಾಕೋ ಹೀಗ್ ಮಾಡ್ದೆ? ಏನಾಗಿದೆ ನಿನ್ಗೆ? ಯಾಕೆ ರೀತಿ ನನ್ನ ಹೊಟ್ಟೆ ಉರಿಸ್ತಾ ಇದ್ಯಾ? ಅದೇ ನೀನ್ ಯಾವತ್ತಾದ್ರೂ ನೋಡಿದ್ಯಾ ಸೂರ್ಯ ಅವ್ರು ನನಗೆ ದೌರ್ಜನ್ಯ ಮಾಡಿರೋದು, ಅನ್ಯಾಯ ಮಾಡಿರ್ತಾನ? ನೀನ್ ನೋಡಿದ್ಯೇನೋ ನನ್ನ ಮೇಲೆ ಕೈ ಮಾಡಿರ್ತಾನ? ಅಮ್ಮ ನನ್ನ ನಂಬಮ್ಮ, ಹಾಗೇನು ಹೇಳಿಲ್ಲ ನಾನು. ಅವ್ರುಗಳೇ ಏನನ್ನೋ ಮಾತಾಡಿ ನನ್ನ ಕೆಣಕಿದ್ರು. ಅವ್ರುಗಳೇ ಒಂದ್ ತೀರ್ಮಾನಕ್ಕೆ ಬಂದ್ರಮ್ಮ. ಪ್ಲೀಸ್ ನನ್ನ ನಂಬು. ಅವ್ರು ಹಾಗಿದ್ದ ನಿನ್ ಗೊತ್ತಿರ್ಲಿಲ್ವೇನೋ? ಅಲ್ಲಿ ಹೋಗಿದ್ದಾದ್ರು ಏನಕ್ಕೆ ನೀನು? ಬುದ್ಧಿ ಬೇಡವಾ ನಿನ್ಗೆ? ನನ್ಗಾಗ್ಲಿ ಅಮ್ಮನಿಗಾಗ್ಲಿ ಒಂದ್ ಮಾತು ಹೇಳ್ಬೇಕು ಅಂತ ಅನ್ಸ್ಲಿಲ್ವಾ ನಿನ್ಗೆ? ಈಗ ಪರಿಸ್ಥಿತಿ ಏನಾಯ್ತು ನೋಡು. ಸೂರ್ಯ ಅವ್ರ ತಾಳ್ಮೆಗಿಟ್ಟು ಹೇಗೆ ಹರಡಿದ್ರು ಅಂತ. ಅಮ್ಮ, ಇದ್ರಲ್ಲಿ ನನ್ ತಪ್ಪಿಲ್ಲ ಅಮ್ಮ. ಅವ್ರನ್ನೇನಾದ್ರೂ ಒಳಗ್ ಬಿಟ್ಟಿದ್ದಿದ್ರೆ ನೀನ್ ಟಿವಿಯಲ್ಲಿ ಕೂತ್ಕೊಂಡು ಹೇಳ್ದಿಯಲ್ಲ, ಹಾಗ ಆರ್ತಿ ಮೇಲೆ ನಿಜವಾಗ್ಲೂ ಹಲ್ಲೆ ಮಾಡಿರೋರು ಅಲ್ವಾ? ಅದಕ್ಕೆ ತಡೆದಿದ್ದು. ನೋಡಿದ್ರಲ್ಲ ನನ್ನ ಆಟೋ ಗಾರ್ಡ್ನ ಹೇಗ್ ಪುಡಿ ಪುಡಿ ಮಾಡಿದ್ದಾರೆ ಅಂತ. ಯಾರಿಗಾದ್ರೂ ಹಾಗನ್ಸಲ್ವೇನೋ? ಇನ್ನು ಅವ್ರಿಗೆ ಆರ್ತಿ ಬಗ್ಗೆ ಗೌರವ ಬರೋಕ್ ಸಾಧ್ಯನೇ ಇಲ್ಲ. ಬಂಗಾರದಂತ ಮನುಷ್ಯ ಕಣೋ ಅವರು. ಒಂದು ದಿನನಾದ್ರೂ ಆರ್ತಿನ ಏಕವಚನದಲ್ಲಿ ಮಾತಾಡ್ಸಿದವ್ರು ಅಲ್ಲ ಅವರು. ಅಂತವ್ರು ಹೊಡ್ತಾ ಬಡ್ತಾ ಅಂತ ಯೋಚನೆನಾದ್ರೂ ಮಾಡ್ತಾರ? ಅಂತವ್ರ ಬಗ್ಗೆ ಲಕ್ಷಾಂತರ ಜನರ ಮುಂದೆ ಕೂತು ಆರೋಪ ಮಾಡ್ದಿಲ್ಲ ನೀನು. ಈಗ ಏನ್ ಮಾಡ್ಲಿ? ನನ್ ತಪ್ಪು ತಿದ್ಕೊಳಕ್ಕೆ ಏನ್ ಮಾಡ್ಲಿ ಶೋಭಾ? ನೀನ್ ಹೇಳಮ್ಮ, ಏನಮ್ಮ ಮಾಡ್ಲಿ? ಮಾತಾಡ್ಸ್ಬೇಡ ಕಣ ಅವಳ ಹತ್ರ. ನಿನಗೋಸ್ಕರ ಗಂಡ ಮನೆ ಕೊನೆಗೆ ಹೆತ್ತು ಮಗನ್ನು ಬಿಟ್ಟು ಬಂದ್ಲವಳು. ಹೆಣ್ಣು ತಾನು 10 ಮಕ್ಕಳನ್ನ ಹೆತ್ತಿರ್ಲಿ, ಎಲ್ಲ ಮಕ್ಕಳ ಮೇಲೂ ಅದೇ ವಾತ್ಸಲ್ಯ ಅದೇ ಪ್ರೀತಿ ಇಟ್ಕೊಂಡಿರ್ತಾಳೆ ಕಣ ಅವಳು. ಅಂಥದ್ರಲ್ಲಿ 2 ಕಣ್ಣಲ್ಲಿ ಯಾವ್ದು ಮುಖ್ಯ ಅಂದ್ರೆ ಹೇಗೆ ಹೇಳು? ತಾಯಿಗೆ ಎಲ್ಲ ಮಕ್ಕಳು ಒಂದೇ. ನಿನಗೋಸ್ಕರ ಕರಳು ಬಂಧನ ಕಿತ್ಕೊಂಬಂದ್ಲವಳು. ಈ ಸಂಪತ್ತಿಗ ನಿರೂಪಿಸ್ಬಿಟ್ಟೆ ಕಣೋ ನೀನು. ಯಾರ ಬುದ್ಧಿ ನಿನಗೆ ಬರಬಾರ್ದು, ಯಾರ ಪ್ರಭಾವ ನಿನ್ ಮೇಲೆ ಬೀರ್ಬಾರ್ದು ಅಂತ ಅವಳು ತಪಸ್ಸು ಮಾಡಿದ್ಲು. ಅದು ನೀನ ಕೂತ್ಬಿಟ್ಟಿದ್ಯಾ. ನಿನಗೆ ಜನ್ಮ ಕೊಟ್ಟಿದ್ದಾನಲ್ಲ ಆ ಪಾಪಿ, ಅವ್ನ ಬುದ್ಧಿ ನಿನಗೆ ಬರಬಾರ್ದು ಅಂತ ಅವಳು ಎಷ್ಟು ಕಷ್ಟಪಟ್ಲು. ಆದ್ರೆ ನೀನು ಎಲ್ಲ ಅವನ ಹಾಗೆ, ಎಲ್ಲ ಅವನ ಬುದ್ಧಿನೇ. ದರಿದ್ರದವನೇ. ನನ್ನ ಮಾತು ಸ್ವಲ್ಪ ಕೇಳ್ತೀಯಾ? ನನ್ನ ಬಗ್ಗೆ ಕೆಟ್ಟಾಗಿ ಹೇಳು, ಆದ್ರೆ ನಮ್ಮ ಅಪ್ಪನ ಬಗ್ಗೆ ಹೇಳ್ಬೇಡ. ಅವರು ನಿನಗ್ ಮಗ. ತಾಯಿಗೆ ಮಕ್ಕಳು ಕಂಡ್ರೆ ಹಾಗೆ ಹೀಗೆ ಅಂತೀಯ? ನೀನು ತಾಯಿ ತಾನೆ? ಅಲ್ಲೂ ಉದಿಸ್ಬಿಡ್ತೀನಿ ಆ ಅಪ್ಪನ ವಹಿಸ್ಕೊಂಡು ಮಾತಾಡಿದ್ರೆ. ಅವನು ಯೋಗ್ಯ ಆಗಿದ್ರೆ ಇಷ್ಟೆಲ್ಲ ಆಗ್ತಿತ್ತೇನೋ? ಆಯ್ತು, ಅದ್ರಲ್ಲಿ ಅವ್ರೊಬ್ಬರದೇ ತಪ್ಪಿದ್ದಿದ್ದ. ಹಾಗೊಂದ್ ವೇಳೆ ತಪ್ಪು ಮಾಡಿದ್ರು ಕ್ಷಮಿಸ್ಲಾರದಂತದ್ದ. ಮದುವೆಗೆ ಬರಬೇಕು, ತನ್ನ ಮಗನ್ ನೋಡ್ಬೇಕು ಅಂತ ಅವ್ರಿಗೆ ಆಸೆ ಇರಲ್ವಾ? ಅವನು ಬರ್ಲಿ ಅನ್ನೋ ಕಾರಣಕ್ಕೆ ಇಲ್ಲಿರೋ ಸಂಬಂಧಕ್ಕೆ ಮಸಿ ಬೆಳೆದ್ಯಾ? ಈಗ ತೃಪ್ತಿ ಆಯ್ತೇನೋ ನಿನ್ಗೆ? ನಾಳೆ ಮದುವೆಲಿ ಎಲ್ರೂ ಆರ್ತಿನ ಹೇಗ್ ನೋಡ್ತಾರೆ ಅನ್ನೋ ಕಲ್ಪನೆನಾದ್ರೂ ಇದೆಯಾ ನಿನ್ಗೆ? ಅವಳು ಹೇಗೋ ಎದುರಿಸ್ಬೇಕು ಇದನ್ನೆಲ್ಲ ಹೇಳ. ಇಂಥ ಸುದ್ದಿಗಳಿಗೆ ಜಾಸ್ತಿ ಲೈಫ್ ಇರಲ್ಲ ಶೋಭಾ, ಜನನೂ ಮರ್ತು ಬಿಡ್ತಾರೆ. ಮರ್ತು ಬಿಡ್ತಾರೆ ಯಾರೋ 3ನೇ ವ್ಯಕ್ತಿಗಳಾಗಿದ್ರೆ. ಮದುವೆ ದಿನ ಮರೆಯೋಷ್ಟು ಮುಂದಿಲ್ಲ ಕಣೋ, ಖಂಡಿತ ಎಲ್ರಿಗೂ ನೆನಪಿರುತ್ತೆ. ಇನ್ನು ಆ ಟಿವಿಯವರು ತೆಪ್ಪಗಿದ್ ಬಿಡ್ತಾರೆ ಅಂತ ಅನ್ಕೊಂಡಿದ್ಯಾ ನೀನು? ಇದೇ ವಿಷಯನ ಇನ್ನೂ 4-6 ದಿನ ಎಳೆದು ರಂಪಾಟ ಮಾಡ್ತಾರೆ. ಮದುವೆ ಮನೆ ಮುಂದೆ ಕ್ಯಾಮ್ರಾ ಇಟ್ಕೊಂಡು ಕಾಯ್ತಾ ಇರ್ತಾರೆ, ನೋಡ್ತಾ ಇರೋ. ಇಲ್ಲ, ಹಾಗಾಗ್ಬಾರ್ದು. ಮದ್ವೆ ದಿನ ಆ ರೀತಿ ಆಗೋದಕ್ಕೆ ನಾನು ಅವಕಾಶ ಮಾಡಿಕೊಡಲ್ಲ. ಯಾಕೆಂದ್ರೆ ಈ ಮದ್ವೆನೇ ನಡೆಯಲ್ಲ.
ನಾಗರಾಜ್ ಶಾಸ್ತ್ರಿಗಳ ನಾನು ಸೂರ್ಯ ರಾಜಶೇಖರ್ ಮಾತಾಡ್ತಿರೋದು. ಹೌದು ರೀ, ನನ್ನ ವಿಷಯನೇ ಬರ್ತಿರೋದು ಟಿ ವಿನಲ್ಲಿ. ಏನೀಗ ನೋಡಿ, ನಾನು ನಿಮ್ಗೆ ಏನಕ್ಕೆ ಫೋನ್ ಮಾಡಿದೆ ಅಂದರೆ 16ನೇ ತಾರೀಕು ನನ್ನ ನಮಗೆ ಆರ್ಯನ್ ಮದುವೆ ಆಗಬೇಕಾಗಿತ್ತಲ್ಲ, ಅದು ಕ್ಯಾನ್ಸಲ್ ಆಗಿದೆ. ಹೌದು, ನನ್ನ ತಲೆಯಲ್ಲಿ ಪ್ರಜ್ಞೆ ಇಟ್ಕೊಂಡೇ ಮಾತಾಡ್ತಿರೋದು. ಮದುವೆ ಕ್ಯಾನ್ಸಲ್ ಆಗಿದೆ, ಅದನ್ನು ಹೇಳೋದಕ್ಕೆ ನಾನು ಫೋನ್ ಮಾಡಿದ್ದು. ಅಡ್ವಾನ್ಸ್ ಇದೆಯಲ್ಲ, ಅದು ನೀವೇ ಇಟ್ಕೊಳ್ಳಿ. ಮಾತಾಡ್ಬೇಡ್ರಿ, ಇಡ್ರಿ ಫೋನು. ಮಾಮ ಏನು ಮಾಡ್ತಿದ್ದೀರಾ ನೀವು? ಅಲ್ಲ, ನಿಮ್ಮ ಮನಸ್ಥಿತಿ ನಂಗೆ ಅರ್ಥ ಆಗ್ತಿದೆ, ಆದರೆ ಅರ್ಥ ಆಗಿದೆಯಲ್ವಾ? ಸಾಕು. ಮಾವ ಪ್ಲೀಸ್ ಸ್ವಲ್ಪ ಶಾಂತವಾಗಿ, ಕೋಪಕ್ಕೆ ಕೈಗೆ ಬುದ್ಧಿ ಕೊಡಬೇಡಿ. ಫಸ್ಟು ಶಾಸ್ತ್ರಿಗಳಿಗೆ ಫೋನ್ ಮಾಡಿ ಮದುವೆ ಕ್ಯಾನ್ಸಲ್ ಆಗಿಲ್ಲ ಅಂತ ಹೇಳಿ. ನನ್ನ ಮಗನ ಮದುವೆ ರೀ, ನಾನು ಏನು ಬೇಕಾದ್ರೂ ಮಾಡ್ತೀನಿ. ಹಲೋ, ಕಾರಂತ್ರ? ಹೌದು, ನಾನು ಸೂರ್ಯ ರಾಜಶೇಖರ್ ಮಾತಾಡ್ತಿರೋದು. ಹಾಂ, ನನ್ನ ಆರ್ತಿ ಡಿವೋರ್ಸ್ ವಿಷಯನ ಟಿ ವಿಲಿ ಬರ್ತಿದೆ. ಇನ್ನು 4 ದಿವಸ ಬರುತ್ತೆ, ನೋಡಿ ಖುಷಿ ಪಡಿ. ನಿಮ್ಮ ಕಡೆಯವ್ರಿಗೂ ಹೇಳಿ ಮದುವೆ ಕ್ಯಾನ್ಸಲ್ ಆಗಿದೆ ರೀ. ಹಾಂ ಮಾವ, ನೀವು ಏನು ಮಾಡ್ತಿದ್ದೀರಾ? ದಯವಿಟ್ಟು ಸುಮ್ಮನಿರಪ್ಪ ನೀವು, ಪ್ಲೀಸ್. ಅರ್ಥ ಆಗಲ್ವಾ? ಹಲೋ, ನನ್ನ ಗೆಸ್ಟ್ ಲಿಸ್ಟಲ್ಲಿ ಇರೋರಿಗೆ ಇನ್ವಿಟೇಷನ್ ಕೊಟ್ಟಿದ್ವಲ್ಲ, ಅವರಿಗೆ ಮೆಸೇಜ್ ಕಳಿಸಿ, ಇಮೇಲ್ ಕಳಿಸಿ, ಮದುವೆ ಕ್ಯಾನ್ಸಲ್ ಆಗಿದೆ ಅಂತ. 1000 ಕಾರಣ ಇರತ್ರಿ. ಕಾರಣ ಏನು ಅಂತ ಇಡೀ ಜಗತ್ತಿಗೆ ಗೊತ್ತು. ಹಾಂ, ಮಾಡಿ ಅಷ್ಟು. ದರಿದ್ರ ಹೆಂಗಸನ ಮದುವೆ ಅದೇ ನಾನು ಮಾಡಿದ ದೊಡ್ಡ ತಪ್ಪು. ಪ್ಲೀಸ್, ನಾನು ಇವಾಗ ಏನು ಮಾಡಬಾರ್ದ ಮಾಡಿದ್ದು? ಮಾತಾಡ್ಬೇಡ ನೀನು. ಮಾಡೋದೆಲ್ಲ ಮಾಡ್ಬಿಟ್ಟು ಈಗ ಏನ್ ಮಾಡ್ಲಿ ಅಂತ ಕೇಳ್ತೀಯ? ಅಲ್ಲ ಶೋಭಾ, ನಾನು ಹೇಳಿದ್ರ ಬಗ್ಗೆ ಹೇಳ್ತಿರೋದು. ಆ ಟಿವಿನವರು ಏನೋ ಹೇಳಿದ್ರು, ಹಾಳಾದವರು. ನನಗಂತ ಉದ್ದೇಶಗಳೇ ಇರಲಿಲ್ಲ. ನಿನಗೆ ಯಾವ ಘನ ಉದ್ದೇಶ ಇತ್ತಪ್ಪ? ಅಮ್ಮನ ಬಗ್ಗೆ ಕೆಟ್ಟಾಗಿ ಸುಳ್ಳು ಆರೋಪ ಮಾಡಿದ್ರಲ್ಲ, ಅದು ಸರಿನಾ? ಅಮ್ಮ ದುಡ್ಡುಗೋಸ್ಕರ ಸೂರ್ಯನ ಮದುವೆ ಆದ್ರ? ಅಪ್ಪನ ಜೊತೆ ಇನ್ನ ಸಂಬಂಧ ಸಂಪರ್ಕ ಇಟ್ಕೊಂಡಿದ್ದಾರೆ ಅಂತ ಹೇಳಿದ್ರಲ್ಲ, ಅದು ಸರಿನಾ? ತಪ್ಪು. ಅದನ್ನ ಸರಿ ಮಾಡ್ಬೇಕೆ ಹೊರತು ಇನ್ನಷ್ಟು ದೊಡ್ಡ ತಪ್ಪು ಮಾಡಬಾರ್ದು. ನನಗೆ ಹಿಂಗೆಲ್ಲ ಆಗುತ್ತೆ ಅಂತಾನೆ ಗೊತ್ತಿರಲಿಲ್ಲ ಶೋಭಾ. ಭೈರವಿ ಅಜ್ಜಿ ಹೇಳಿದ್ರು, ನಿಮ್ಮಮ್ಮನ್ಗಾಗಿರೋ ಅನ್ಯಾಯ ಇಡೀ ಜಗತ್ತಿಗೆ ತೋರಿಸ್ಬೇಕು ಅಂತ, ಅದಕ್ಕೆ ಮಾಡಿದೆ. ಅವಳು ಹೇಳಿದ್ಲು, ನೀನ್ ಕೇಳ್ಬಿಟ್ಟೆ. ಇದರ ಪರಿಣಾಮ 16ಕ್ಕಾಗ್ಬೇಕಾಗಿರೋ ಮದುವೆಗೆ ಕುತ್ತು ಬಂದಿದೆ. ಅದನ್ನ ಹೇಳಕ್ಕೆ ಬಂದಿದ್ದು ಶೋಭಾ ನಾನು. ಅಮ್ಮ ಮಾಡಿದ್ ಸರಿನಾ? ಇನ್ನೇನ್ ಮಾಡ್ಬೇಕಾಗಿತ್ತಪ್ಪ? ಚಿದಂಬರಂ ಅವರು 1000 ಜನ ಕರೆದಿದ್ದಾರೆ. ನಿರೋಷನು ಅಷ್ಟೇ, ಅವಳ ಫ್ರೆಂಡ್ಸ್ ಎಲ್ಲ ಇನ್ವೈಟ್ ಮಾಡಿದ್ದಾಳೆ. ನಿರೋಷ ಎಲ್ಲಿ? ಅದೇ, ಅವಳ ಫ್ರೆಂಡ್ಸ್ ಇನ್ವೈಟ್ ಮಾಡಕ್ ಹೋಗಿದ್ದಾಳೆ. ನೀನೇ ಯೋಚನೆ ಮಾಡು. ಮದುವೆಗೆ 1000 ಜನ ಬಂದಿರ್ತಾರೆ, 100 ಪ್ರಶ್ನೆ ಕೇಳ್ತಾರೆ ಆರ್ತಿನ. ಟಿವಿನಲ್ಲಿ ಬಂದಿರೋದನ್ನ ನಿಜ ಅಂತ ಅವ್ರು ನಂಬಿರ್ತಾರೆ. ಅವರನ್ನೆಲ್ಲ ಅವಳು ಹೇಗೆ ಎದುರಿಸ್ಬೇಕು ಹೇಳು? ಅದೇ ನಾವು ಅನ್ಕೊಂಡ ಹಾಗೆ ದೇವಸ್ಥಾನದಲ್ಲಿ 10 ಜನರ ಮುಂದೆ ಮದುವೆ ಮಾಡಿದ್ರೆ ಈ ಮದುವೆನ ಮುಂದಾಕೋ ಪ್ರಮೇಯನೇ ಬರ್ತಿರ್ಲಿಲ್ಲ. ಅಷ್ಟೇ ಅಂತೀಯ ಶೋಭಾ? ಆರ್ತಿ ಸರಿಯಾದ ನಿರ್ಧಾರನೇ ತಗೊಂಡಿದ್ದಾಳೆ. ಚಿದಂಬರಂ ಅವ್ರಿಗೆ ಹೇಳಿದ್ರಾ? ಹೇಳ್ತೀನಿ ಫೋನ್ ಮಾಡಿ. ಅವ್ರು ಸಿಟ್ ಮಾಡ್ಕೊಂಡ್ರೆ ಏನ್ ಮಾಡಕ್ಕಾಗತ್ತೆ? ಆ ಮನುಷ್ಯ ಟಿವಿನಲ್ಲಿ ಹೋಗಿ ಹೇಳ ಅಗತ್ಯ ಇತ್ತಾ? ಸ್ವಲ್ಪನೂ ಜವಾಬ್ದಾರಿ ಬೇಡವಾ ಅವನಿಗೆ? ಪಾಪ ನಿರೋಷ ತುಂಬಾ ನಿರಾಸೆ ಆಗ್ತಾಳೆ. ನನಗಿಂತ ಖುಷಿ ಆಗಿದ್ಲು, ಏನೇನೋ ಕಲ್ಸ್ಕೊಂಡ್ಕೊಂಡಿದ್ಲು. ಅವಳಿಗೆ ಈಗಲೇ ಫೋನ್ ಮಾಡಿ ಹೇಳ್ತೀನಿ, ಯಾವ ಫ್ರೆಂಡ್ಸ್ನು ಇನ್ವೈಟ್ ಮಾಡಬೇಡ, ಬಂದ್ಬಿಡು, ಮದುವೆ ಮುರಿದೋಗಿದೆ ಅಂತ.
ಬಾಗಿಲು ತೆಗೆಯೋವರೆಗೂ ಸುಮ್ಮನೆ ಇರೋಕ್ಕಾಗಲ್ವಾ? ಯಾಕಿರ್ಬೇಕು? ಇನ್ನು ಏನೇನು ಮಾಡಬೇಕು ಅಂದ್ಕೊಂಡಿದ್ರಿ ನನ್ನ ಫ್ಯಾಮಿಲಿಗೆ? ಏನಾಯ್ತೀಗ ಅಂಥದ್ದು? ಎಷ್ಟು ದಿವಸದಿಂದ ಕಾಯ್ತಾ ಇದ್ರಿ ಹೀಗೆಲ್ಲ ಮಾಡೋದಕ್ಕೆ? ನನ್ನ ಮೇಲೆ ಸೇಡ ನಿನಗೆ? ಇವಾಗ ಏನ್ರಿ ಆಯ್ತು? ಇನ್ವಿಟೇಷನ್ ಕೊಡಕ್ಕೆ ಹೋಗಿದ್ದು ನನ್ನ ಮಗಳು ಎಲ್ಲಿಗೆ ಹೋದ್ಲು? ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ದಾಳೆ. ಬೇಕು ಅಂತ ಮಾಡ್ತಿದ್ಯಾ? ಏನ್ ಮಾಡ್ಬೇಕು ಅಂದ್ಕೊಂಡಿದ್ವ ನನ್ನ ಮನೆ ನನ್ನ ಮಗಳಿಗೆ? ಬಿಡಿ, ಸುಮ್ಮನೆ ಕಿರ್ಚಾಡ್ಬೇಡಿ. ನಿಮ್ಗಾದಷ್ಟೇ ಆತಂಕ ನಮಗೂ ಆಗಿದೆ. ಏನಾಯ್ತು ನಿರೋಷಾಗೆ? ಏನಾಯ್ತು ನಿರೋಷಾಗೆ? ನನ್ನ ಮಗಳು ನನ್ನ ಮಗ ನನಗೆ 2 ಕಣ್ಣುಗಳಾಗಿದ್ರು. ಈಗ ಮಗನ ಕಿತ್ಕೊಂಡ್ಬಿಟ್ರಿ. ಅವನು ನಿಮ್ಮ ಮಗಳ ಮೋಹದಲ್ಲಿ ಬಿದ್ದು ಹೆತ್ತ ತಂದೆನ ದೂರ ಮಾಡ್ದ. ಒಂದು ನಯಾ ಪೈಸ ನನಗೆ ಕಿಮ್ಮತ್ ಕೊಡಲ್ಲ. ಮಗನ ಕಣ್ಣು ಮುಂದೆ ಇಟ್ಟು ನನಗೆ ಹಿಂಸೆ ಕೊಡ್ತಾ ಇದ್ದೀರಾ. ಈಗ ನನ್ನ ಮಗಳನ್ನು ಬಲಿ ತಗೊಳ್ತಾ ಇದ್ದೀರಾ. ಅವಳನ್ನ ಪರಲೋಕಕ್ಕೆ ಕಳಿಸಿ ಮತ್ತೆ ಹಿಂಸೆ ಕೊಡಬೇಕು ಅಂತಿದ್ದೀರಾ ನೀವು ನನಗೆ. ಏನಾಯ್ತು ನಿರೋಷಂಗೆ? ಏನಾಗಿಲ್ಲ, ಆಗ್ತಾ ಇತ್ತು. ಅದಕ್ಕೆಲ್ಲ ನೀವೇ ಕಾರಣ ಆಗ್ತಾ ಇದ್ರಿ. ಏನು ಅಂದ್ಕೊಂಡಿದ್ದೀರಾ ನೀವು? ಮದುವೆ ಅಂದರೆ ನಿಮ್ಗೆ ಇಷ್ಟ ಬಂದಾಗ ಮಾಡ್ಬೋದು, ಬೇಡ ಅಂದಾಗ ಬಿಡ್ಬೋದು ಅಂತನಾ? ನಾನು ನಿಮ್ಮ ಥರ ಅಲ್ಲ. ಸಂಬಂಧಿಕರು ನೆಂಟರು ಅಂತ 1000 ಜನರು ಕರೆದಿದ್ದೀನಿ ಈ ಮದುವೆಗೆ. ಇನ್ನೇನು 3 ದಿವಸ ಇದೆ ಅಂತ ಅಂದ್ಕೊಂಡು ಕ್ಯಾನ್ಸಲ್ ಮಾಡಿಬಿಟ್ರೆ ನಾನು ನಿನ್ನ ಕೈ ಕಟ್ಕೊಂಡು ನೋಡ್ಕೊಂಡು ಕೂತ್ಕೋಬೇಕಾಗಿತ್ತಾ? ನೋಡಿ, ನಡೆದಿರೋ ಘಟನೆಗಳು ನಿಮಗೂ ಗೊತ್ತಿದೆ. ನೀವು ಉರಿಯೋ ಬೆಂಕಿಗೆ ತುಪ್ಪ ಹಾಕ್ತಾ ಇದ್ದೀರಾ. ಟಿವಿ ಸ್ಟೇಷನ್ನಲ್ಲಿ ಕೂತು ಅಷ್ಟೆಲ್ಲ ಮಾತಾಡೋ ಅಗತ್ಯ ಏನಾಯ್ತು? ಏನು ಮಾತಾಡದೆ ಹೇಳಿ? ನಾನು ನಿಮ್ಮ ಸೊಸೆ ವಿರುದ್ಧ ಮಾತಾಡಿದ್ನಾ ಅಥವಾ ಸೂರ್ಯನ ವಿರುದ್ಧ ಮಾತಾಡಿದ್ನಾ? ಸಂಸಾರದಲ್ಲಿ ಎಲ್ಲರೂ ಹೊಂದ್ಕೊಂಡು ಹೋಗಬೇಕು, ಅನೋನ್ಯವಾಗಿದ್ದ ಈ ಸಂಸಾರದಲ್ಲಿ ಈ ರೀತಿ ಬಿರುಕು ಬರಬಾರ್ದಾಗಿತ್ತು ಅಂತ ಹೇಳಿದೆ. ಅದು ತಪ್ಪ? ಅದೇ ಏನಪ್ಪ ಹೇಳಿದೆ ನಾನು? ಹೇಳು, ನೀನೇ ಹೇಳು. ನೋಡಿ ಅಮ್ಮ, ಖಂಡಿತವಾಗ್ಲೂ ಇವರಿಬ್ಬರು ಬೇರೆ ಆಗಲಿ, ಇವ್ರ ಮನೆ ಒಡೀಲಿ ಅಂತ ನನ್ನ ಉದ್ದೇಶ ಅಲ್ಲ. ನನ್ನ ಆಸೆ ಏನು ಗೊತ್ತಾ? ಇವರು ಹೀಗೆ ಒಂದಾಗಿ ಸುಖವಾಗಿ ಬಾಳಲಿ ಅಂತ. ಇಲ್ದಿದ್ರೆ ನನ್ನ ಮಾನ ಮರ್ಯಾದೆನೂ ಹೋಗುತ್ತೆ. ಈ ಮಾತನ್ನು ನಾನು ಸೂರ್ಯ ಅವ್ರಿಗೂ ಹೇಳಿದ್ದೀನಿ, ಬೇಕಿದ್ರೆ ಕೇಳಬಹುದು ನೀವು. ನೋಡಿಯಮ್ಮ, ನನ್ನ ಪ್ರೆಸ್ಟೀಜ್ಗೆ, ನನ್ನ ಅಂತಸ್ತಿಗೆ ಅಂತ ಮದುವೆಗೆ ಬರ್ತಾರಲ್ಲ, ಅವರಿಗೆ ನಾನೇನು ಉತ್ತರ ಕೊಡಲಿ? ಸೂರ್ಯ ಅವರಿಗೆ ಕೇಳಿದೆ, ಈ ವಯಸ್ಸಿಗೆ ನಿಮಗಿದೆಲ್ಲ ಬೇಕಾಗಿತ್ತ ಸರ್ ಅಂತ. ಇಂಥ ಫ್ಯಾಮಿಲಿಗೆ ನನ್ನ ಮಗಳನ್ನ ಕೊಡ್ತಿರೋದು ಅಸಹ್ಯ ಅಲ್ವಾ? ನೀವೇ ಹೇಳಿ, ದೊಡ್ಡವರು. ನೋಡಿಯಮ್ಮ, ನಾನು ಮನಸ್ಸು ಮಾಡಿದರೆ ದೊಡ್ಡ ದೊಡ್ಡ ಬಿಸ್ನೆಸ್ ಮನೆಗಳಿಗೆ, ದೊಡ್ಡ ದೊಡ್ಡ ಫ್ಯಾಮಿಲಿಗೆ ನನ್ನ ಮಗಳನ್ನ ಕೊಡ್ತಿದ್ದೆ. ನನ್ನ ಮಗಳು ರೂಪವತಿ, ವಿದ್ಯೆ ಇದೆ, ಬುದ್ಧಿ ಇದೆ. ಅವಳು ಇಷ್ಟಪಟ್ಟಳು ಅನ್ನೋ ಒಂದೇ ಒಂದು ಕಾರಣಕ್ಕೆ ಯಾವ ಯೋಗ್ಯತೆ ಇಲ್ಲದಿದ್ರೂ ನಿಮ್ಮ ಮಗನಿಗೆ ಮದುವೆ ಮಾಡಿಕೊಡೋದಕ್ಕೆ ನಾನು ಒಪ್ಪಿದೆ.